ಚೆನ್ನಕ್ಕ ಚೆನ್ನಕ್ಕ. ಓ ಏನವ ಇಷ್ಟು ದೂರ ಬಂದ್ಬಿಟ್ಟಿದಿ? ಏನ್ ಸಮಾಚಾರ? ಅಕ್ಕ ಏನ್ ಮಾಡ್ತಿದ್ರಿ? ಇಲ್ಲೇ ಹೋಯ್ತಾ ಇದ್ನಲ್ಲ, ಇವ್ರ ಮನೆಗೆ ಬಂದಿದೆ. ಹಂಗೆ ಸುಬ್ಬಕ್ಕನ ಮನೆಗೆ ಬಂದಿದೆ. ಹಂಗೆ ಹೀರೆಕಾಯಿ ನೋಡಿದ್ನಕ್ಕ, ಹೀರೆಕಾಯಿನೆಲ್ಲ ತಗೊಂಡೋಗೋದ ಸಾರಿಗೆ ಅಂತ ಬಂದೆ ಕನಕ. ಏನ್ ಮಾಡ್ತಿದ್ರಕ್ಕ? ನಾನು ತಾಯಿ 3 ದಿನ ಆಗಿತ್ತು ಈ ಕಡೆಗೆ ಬಂದು ಹೀರೆಕಾಯಿ ಕಿತ್ಕೋದ ಅಂತ ಬಂದೆ ಕಣವ. ಹೀರೆಕಾಯಿ ಬಂದಿದ್ದಾವೇನೋ, ಅವತ್ತು ಸಣ್ಣಕ್ಕಿದ್ದು. ಈಗ ಹೀರೆಕಾಯಿ ಬಂದಿದ್ದಾವೆ ನೋಡೋದ ಅನ್ಕಂಡು ಸಾರಿಗೆ ಒಂದೆರಡು ಹೀರೆಕಾಯಿನ ಕಿತ್ಕೊಬರದ ಅಂತ ಅಂದ್ಲು. ಅದಕ್ಕೆ ಬಂದೆ ಕಣವ ಈ ಕಡೆಗೆ. ಹಂಗೆ ನಮ್ಗೊಂದು ಕೆಜಿ ಹೀರೆಕಾಯಿ ಕೊಡಕ್ಕ. ಆ ಕಡೆಗೆ ಬಂದಾಗ ಕಾಸು ಕೊಟ್ಟನು. 1 ಕೆಜಿ ಹೀರೆಕಾಯಿ ಇದೆ ಕೊಡಿ ತಾಯಿ. ಈಗ ಬಂದು ನೀರು ನೋಡ್ತೀನಿ ಎಷ್ಟಿದಾವು. ನಾನು ನೋಡ್ಕೋದಾಗ ಒಂದು 25-30 ಕಾಯಿ ಇದ್ದವತ್ತು. ಈಗ ನೋಡಿದ್ರೆ ಒಂದು 4 ಕಾಯಿ ಕಾಣ್ತಾವಿಲ್ಲ ತಾಯಿ. ಯಾವ ಲೋಪರ್ ಮಾಡಕ್ಕೆ ಕಿತ್ಕೊಯ್ದರು? ಯಾವ ಗುಸಟ್ ಮಾಡಕ್ಕೆ ಕಿತ್ಕೊಯ್ದರು ನೋಡ್ತೀನಿ ತಡಿ. ಬರೀ 4 ಕಾಣ್ತಾವೆ. ಅವತ್ತು ನಾವು ಎಣಿಸ್ಕೋಗಿನಿ ನಾನೇ ಒಂದು 30 ಕಾಯಿ ಇದ್ದೋ ಕಂತಾಯಿ. 30 ಕಾಯಿ ದಪ್ಪ ಆದಾಗ ಮಾರಿ ಕಾಯ್ತಿದೆ ಅಂದ್ಬಿಟ್ಟು ನಾನು ನೋಡ್ಕೋಗಿನಿ. ಈಗ ಒಂದು 3 ದಿನದಲ್ಲಿ ಈಗ ಒಂದು 4 ಕಾಣ್ತಾವಿಲ್ಲ. ಯಾವ ಗುಸಟಿ ಬಂದಿದ್ದು ನೋಡಕ್ಕ. ಯಾವ ಕಿತ್ಕೊಯ್ದಳು ಹೋಗ್ಯಕ್ಕ ಸರಿಯಾಗಿ ಲೋಪರ್ ಮಾಡ್ಯಾರಿಗೆ. ಬರೀ ಕದ್ದಿದೆ ಮಾಡ್ತಾರೆ ಎಲ್ಲ ತೋವೆ. ಜಾಕೆಟ್ ಮಾಡ್ಯಾರು. ಅಯ್ಯ ಲೋಪರ್ ಮಾಡ್ಯಾರ ತಂದಿ, ಗುಸಟ್ ಮಾಡ್ಯಾರ ತಂದಿ, ಕಿತ್ತೋದ್ ಮಾಡ್ಯಾರ, ಜಾಕೆಟ್ ಮಾಡ್ಯಾರ. ಯಾವ ಗುಸಟ್ ಕಿತ್ಕೊದ್ಲು ಹೀರೆಕಾಯಿ ಎಲ್ಲ ನಿಪ್ಪಟ್ಟಿಗೆ ಬಿಟ್ಟಿದ್ವಲ್ಲ. 25-30 ಕಾಯಿ ನೋಡ್ಕೋಗಿನಿ ಅವತ್ತು. ಜಾಕೆಟ್ ಮಾಡ್ಯಾರ. ಏಳ್ ತಿಂಡಿ ಕಿತ್ಕೋಗಿದ್ದೀರಾ? ಹೀರೆಕಾಯಿ ಕಿತ್ತಿನೋದಕ್ಕೆ 7 ತಿನ್ನೋದನ್ನ ಜಾಕೆಟ್ ಮಾಡ್ಯಾರ. ಗುಸಟ್ ಮಾಡ್ಯಾರ ತಂದಿ. ನೀರು ಬೆಳ್ಸಕ್ಕಾಗಿದ್ದೀರಾ? ಎಷ್ಟು ಖರ್ಚು ತರಕಾರಿ ಬೆಳಿಕೆ ಮಾನವರದಿಂದ ಗುಸಟ್ ಮಾಡ್ಯಾರ. 7 ತಿಂಗಳು ಕಿತ್ಕೊಯ್ತಾರಲ್ಲ ಹಿಂಗೆ 4 ಕಾಯಿ ಬಿಟ್ಬಿಟ್ಟು 30 ಕಾಯಿ ತಿನ್ಕೋಗಿದ್ದೀರಲ್ಲ. ಎಂತ ಜಾಕೆಟ್ ಮಾಡ್ಯಾರ ಇರ್ಬೇಕು, ಎಂತ ಕುಳ್ಗಟ್ ಮಾಡ್ಯಾರ ಇರ್ಬೇಕು. ಮನೆ ಇದ್ಲಲ್ಲಿರೋ ಕಾಯಿ ಕಿತ್ಕೋಗಿದ್ದೀರಲ್ಲ. ಇದು ಎಷ್ಟು ಇರ್ಬೇಕು ನಿಮ್ಗೆ? ಜಾಕೆಟ್ ಮಾಡ್ಯಾರ ನಿಮ್ ತಿಥಿ ಮಾಡೋರು ತಂದಿ. ಹುಗಿಯಕ ಗುಡ್ಸಾಟಿದ್ರಿಗೆ ಸರಿಯಾಗಿ ಮಾನ ಮರದಿಲ್ಲ ಲೋಪರ್ ಮಂಡರಿಗೆ. ಪಾಪ ಅಷ್ಟೆಲ್ಲ ಖರ್ಚು ಮಾಡಿ ಬೆಳೆದಿ ಮಡಗಿರ್ತೀರಿ. ಎಲ್ದಂತ ಹೋಗ್ರಲ್ಲಕ್ಕ. ಜಾಕೆಟ್ ಮಂಡರಿಗೆ ಹುಗಿಯಕ ಎಷ್ಟು ಹೋಗ್ರು ಹಂಗೆಕಂತ ಎಲ್ಲಾರು ಮುಂಡರ್ವೆ. ಬರೀ ಕಿತ್ಕೊಂಡ್ ತಿನ್ಕೋಬೇಕಂತೆ. ದುಡ್ಡು ಕೊಡ್ಬೇಕಾಯ್ತದ ಅಂದ್ಬಿಟ್ಟು ಬರೀ ಕದಿಯದೆ ಕನಕ. ಇತ್ಲು ಮುತ್ತಲಿ ನಮ್ಮ ಮನೆ ಹಂಗೆ ಮಾಡ್ತಾರೆ ಕನಕ. ಹೊಲ್ತ ಒಂದು ತರಕಾರಿ ಬಿಟ್ಟು ಕೊಡಿಕ್ಲಿ ಎಲ್ಲಾನು ಕತ್ಕೋಯ್ತಾರೆ ಕನಕ. ಎಷ್ಟು ಅಂತ ಕಾದಿರಿ? ಉಗಿದಂತೆ ಬಿಟ್ಬಿಟ್ಟನ ಗುಡ್ಸಟಿ ಮಂಡರಿಗೆ ಲೋಪರ್ ಮಂಡರಿಗೆ. ಒಂದು ಕಾಯಿ ಬಿಟ್ಕೊಡಿಕಂತೈ. ಅವತ್ತು ನೋಡೋ ತಮಿಳು ಕರ್ಕೊಂಡು ಹೋಗೋರೆ. ಏನ್ ತಾನೇ ಹಾಕಿದ ತೈ ಈ ನೆರೆ ಒಳಗೆ. ಜಾಕೆಟ್ ಗುಡ್ಸಟಿರು ಬರೀ ತಿನ್ನದೆ ಮಾಡ್ತಾರಲ್ಲ. ಈ ಉಗಿ ಬೆಳೆದ ಮತ್ತೆ ಜಾಕೆಟ್ ಮಾಡೋರಿಗೆ, ರಾಪಟ್ಟವ್ರಿಗೆ, ಚಂಗುಲಿ ಮಂಡರಿಗೆ, ಲೋಪರ್ ಮಂಡರಿಗೆ, ಗುಡ್ಸಟಿ ಮಂಡರಿಗೆ, ರಾಪಟ್ಪರವ್ರಿಗೆ, ರಾಪಟ್ಪರ ಚುಕ್ಕುಟ್ಪರ ರಾಪಟ್ಟೋಗ ಜಾಕೆಟ್ ಮಾಡ್ಯಾರು. ಹೀರೆಕಾಯಿ ತಿನ್ನೋದು ಕೇಳ್ತೀನಿ ನೋಡಿ. ಜಾಕೆಟ್ ಮಾಡ್ಯಾರ, ಗುಡ್ಸಟ್ ಮಾಡ್ಯಾರ, ಲೋಪರ್ ಮಾಡ್ಯಾರ. ಇನ್ನೊಂದಿನ ಕಣ್ಣು ನಾ ಯಾವ ಕತ್ಕೊಂಡೋಗಿರುವಾಗ ಸಿಕ್ಬಿಡ್ಬೇಕು ನನಗೆ. ಆವಾಗ ಅವಳಿಗೆ ಮಾನ ಮರ್ಯಾದೆ ಹೆಂಗ್ ತೆಗಿತೀನಿ ಅಂತ ನೋಡು. ಜಾಕೆಟ್ ಮಾಡ್ಯಾರು ಒಂದಿನಾನು ಕಣ್ಣಿಗೆ ಕಾಣಿಸ್ಕೊಳಿಕಿಲ್ಲ. ಲೋಪರ್ ಮಾಡ್ಯಾರು. ಅದು ಯಾವ ಮಾಯ್ದು ಕತ್ಕೋದ್ರ ಕಣ್ಣು ಹಟ್ಟಿತಾವಿದ್ರುವೆ. ಹಟ್ಟಿತಾವ ಇರತ್ತವೆ ಕತ್ಕೋಯ್ತಾರಲ್ಲ ಹಿಂಗೆ. ಇಲ್ಲೇ ಬಿಟ್ಕೊಟ್ರ ತಾಯಿ. ಒಂದು ಬೆಳೆ ಬಿಟ್ಕೊಡಿಕಂತಾಯಿ. ಅಲ್ಲಿ ತಗೊಂಗೆ ಮಾಡ್ತಾರೆ, ಊರೊಳಗೆ ಹಂಗೆ ಮಾಡ್ತಾರೆ. ಜಾಕೆಟ್ ಮಾಡ್ಯಾರು. ಇವರಿಂದ ಏನು ಬೆಳಿಕೈತಲ್ಲ ತರಕಾರಿಯ. ಜಾಕೆಟ್ ಮಾಡ್ಯಾರು ಎಲ್ಲಾನು ಬರೀ ಕತ್ಕೊಂಡು ತಿನ್ಕೊಯ್ತಾ ಇರ್ತಾರೆ. ನಮ್ಮ ಹೊಲ್ತ ಹಂಗೆ ಮಾಡಿದ್ರೆ ಕನಕ. ಮೆಣಸಿಗೆಲ್ಲ ಕಿತ್ಕೊಂಡೋಗ್ರೆ ಒಂದ್ 2 ದಿನ ಹೊಲ್ತಕ್ಕೆ ಹೋಗಿತ್ತಿಲ್ಲ. ಮನೇಲಿ ಕೆಲಸ ಇತ್ತು ಅಂತ ಉಳ್ಕೊಬಿಟ್ಟೆ. ಹೊಲ್ತ ಒಂದು ಮೆಣಸಿಗೆಲ್ಲ ಬಿಟ್ಕೊಟ್ಟಿಲ್ಲ ಕನಕ. ಎಲ್ಲಾನು ಕಿತ್ಕೋಗೋರೆ ಜಾಕೆಟ್ ಮಾಡ್ಯಾರು. ಎಷ್ಟು ಅಂತ ಬೋದಿರಿ ಮಾನ ಮರದಿಲ್ದಿರೋರಿಗೆ ಕಿತ್ಕೊಂಡು ತಿನ್ಬಿಟ್ಟು ನಾನು ಅನ್ಕೊ ಬಂದಾರ. ಎಲ್ಲ ನಾವು ನೀರೋದಿ ಸಾಕಿ ಬೆಳೆಸಿ ಮಡಗಿರ್ತೀವಿ. ಒಂದು ಕಾಯಿ ಬಿಟ್ಟಿಲ್ಲ ಕನಕ. ನಾನು ಮೆಣಸಿಕಾಯಿ ಹಣ್ಣಾಗಿದ್ದಾವೇನ ಅಂತ ನೋಡೋದಂತ ಹೋಯ್ತೀನಿ. ಒಂದು ಕಾಯಿ ಇಲ್ಲ ಕನಕ ಹೊಲ್ತವು. ಆ ತರ ಕಿತ್ಕೋಗೋರೆ ಜಾಕೆಟ್ ಮಾಡೋರು ಯಾರಿಗೆ ಅಂತ ಬದಿಯಕ್ಕ. ಲೋಪರ್ ಗುಡ್ಸಟ್ಟಿರ್ಗೆ ಹಿಂಗೆ ದಿನ ಕಿತ್ಕೊಂಡು ತಿನ್ಕೊಂಡೋದ್ರೆ ಇನ್ನೇನಕ ಬೆಳೆಯೋದು? ಬೆಳ್ದಿ ಗತ್ತೆ ಗುಡ್ಸಟ್ಟಿರ್ ಬಾಯಿಗೆ ಹಾಕು ತಂತಂದು. ಬೆಳ್ದಿ ಕಣ್ಣು ಕಾಣ್ತಾವಲ್ಲ. ಕಣ್ಣು ಕಾಣ್ತದೆ ಗುಡ್ಸಟ್ಟಿರ್ಗೆ. ಕತ್ಕೊಂಡು ತಿನ್ನಿ ಕೊಯ್ಕೆ ಹಂಗೆ ನೀರು ಹೋಗ ಕಣ್ಣು ಕಾಣಿತಿಲ್ವಾ? ನೀರು ಇವಾಗ ಬಂದು ಇಲ್ಲಾಕು. ಗುಡ್ಸಟ್ಟಿ ಮಾಡ್ಯಾರು. ಅವ್ರಿಗೆ ರೋಗ ಬಂದು ಕಿತ್ಕೊಯ್ತು ಮಾತ್ರ ಚೆನ್ನಾಗಿ ಕಿತ್ಕೊಂಡಿರ್ತಾರೆ. ಹಂಗೆ ನೀರೋದಾಗ ನೀರುದಿ ಬೆಳೆಸ್ಲಾಕ ಬಂದು ಗುಡ್ಸಟ್ಟಿರು ಜಾಕೆಟ್ ಮಾಡ್ಯಾರ ತಂದಿ. ಒಂದು ನೀರುದ ಅಲ್ಲಿಂದ ಎತ್ಕೊಂಡ್ಬಂದು ಒಯ್ಯಕ್ಕೆ ಹೊಸಿ ಕಷ್ಟವ ತಾಯಿ. ಊದ ತಕ್ಷಣ ಕಣ್ಣು ಕಾಣ್ತಾವಲ್ಲ ಅಂದ್ಬಿಟ್ಟು ಗುಡ್ಸಟ್ಟಿರು 25-30 ಕಾಯಿ ಕಿತ್ಕೋಬರಲ್ಲ. ಯಾವ ಮಾದ ಕಿತ್ಕೋರು ಜಾಕೆಟ್ ಗುಡ್ಸಟ್ಟಿರು ಕಿತ್ತೋದ್ ಮಾಡ್ಯಾರ ತಂದಿ. ನಾನು ಒಂದು ಹಬ್ಬನಾರ ಕತ್ಕೊಂಡು ಸಿಕ್ಬಿಟ್ಟೆ ಮಾತ್ರ ತಾಯಿ. ಹೆಂಗ್ ಹಬ್ಬ ಕಾಣಿಸ್ತೀನಿ ಅಂತ ನೋಡು. ಗುಡ್ಸಟ್ಟಿ ಮಂಡರಿಗೆ ಹೆಂಗ್ ಹೋಗಿತೀನಿ ಅಂತ ಜಾಕೆಟ್ ಮಂಡರಿಗೆ. ಏನ್ ತಿಂಡಿ ರೂಢ ಬಿದ್ದವರಕ್ಕಂತಕೋ. ಇಷ್ಟ ಆಗಲ್ದರಿ ಹೊಲ್ ತಗೊಂಗೆ ಮಾಡ್ತಾರಕ್ಕಂತಾಯಿ. ಒಂದ್ ಚೂರು ಬಿಟ್ಕೊಡಿಕಲ್ಲ ಏನು ಯಾವ ತರಕಾರಿನೂ ಹಾಕು ಎಲ್ಲಾನು ಕತ್ಕೊಯ್ತಾರೆ ಜಾಕೆಟ್ ಮಂಡರು. ಅದೆಷ್ಟು ಬರ ಬಂದಿರೋ ಕಣೆ ಲೋಪರ್ ಮಂಡರಿಗೆ. ಕಾಸು ಕೊಡ್ತಾರ ತಿನ್ನಿಕೆಂದ್ರು ಅವ್ರಿಗೆ. ಕಾಸು ಕೊಡ್ಬೇಕಾಯ್ತದೆ ಅಂದ್ಬಿಟ್ಟು ಕತ್ಕೊಂಡು ತಿನ್ಬಿಟ್ಟಾರ. ಅದೇ ಕತ್ಕೊಂಡು ತಿಂದ್ರೇನೆ ನಿಪ್ನಾದದೇನೋ ಜಾಕೆಟ್ ಮಂಡರಿಗೆ. ಆ ತರ ಕತ್ಕೊಂಡು ತಿಂತಾರೆ ಇದು ಗುಡ್ಸಟ್ಟಿರು. ನಾನು ಕೈ ಸಿಕ್ಬಿಟ್ರೆ ಮಾತ್ರ ನೋಡ್ತಾಯಿ ಹೆಂಗ್ ಮಾಡ್ತೀನಿ ಅಂತ ಜಾಕೆಟ್ ಮಂಡರಿಗೆ. ಅಕ್ಕ ಎಷ್ಟು ಉಪ್ಪು ಅಷ್ಟಕ್ಕಂತಕ್ಕ ಅವ್ರಿಗೆ ಮನ ಮರಿದಿದ್ದದ. ದುಡ್ಡು ಕೊಡ್ಕೊಂಡೆ ತಿನ್ಬೇಕಾಯ್ತದೆ ಅಂದ್ಬಿಟ್ಟು ಕತ್ಕೊಂಡು ತಿಂಡಿ ರೋಡಿ ಬಿದ್ದವರೆ. ಅದಕ್ಕೆ ಎಲ್ಲಾರು ತೊಟ್ಟಲ್ಲೂ ಹಂಗೆ ತಿಂತಾರೆ. ನಿನ್ ದುಡ್ಡು ಕೊಟ್ಟಕಂತ ತಿಂದಾರ ನಿಂಗೆ ಈ ಪಾಟಿ ರೇಟ್ ಹಾಕುತ್ತವೆ ತರಕಾರಿ ಎಲ್ಲ ಅಂದ್ಬಿಟ್ಟು ಎಲ್ಲ ಬರೀ ಕತ್ಕೊಂಡು ತಿಂತಾರೆ ಕಂತಕೋ. ಅಲ್ಲ ಹಂಗೆ ಕತ್ಕೊಂಡು ತಿನ್ಬಿಟ್ಟು ಆಗೋಯ್ತಾ? ಬೆಳೆದಿರೋರು ಏನಾಗಬೇಕು ತಾಯಿ? ಬೆಳೆದಿರೋರು ಏನಾಗಬೇಕು ಹೇಳು? ಇವ್ರಿಗೆ ಕತ್ಕೊಂಡು ತಿನ್ನಿ ಅಂದ್ಬಿಟ್ಟು ಬೆಳ್ಸ್ಕೊಂಡು ಕೂತ್ಕೊಂಡ್ಯಾ ಜಾಕೆಟ್ ಮಾಡೋರಿಗೆ? ನಮ್ಮ ಜೀವನ ಆಗೋದು ಬೇಡವಾ? ಈ ಮುಂಡರಿಗೆ ಸಿಕ್ಬಿಟ್ರೆ ನೋಡ್ಕೊ ಆಮೇಲೆ ಹೆಂಗ್ ಮಾಡ್ತೀನಿ ಅಂತವ. ಇನ್ಯಾರು ತೊಟ್ಟಲ್ಲಿ ಮುಟ್ಬೇಡವರು ಹಂಗತಿ ಕಾಣಿಸ್ತೀನಿ ಗುಡ್ಸಟ್ಟಿ ಮುಂಡರಿಗೆ ಕತ್ಕೊಂಡು ತಿನ್ನೋದ ಲೋಪರ್ ಮುಂಡರಿಗೆ. ಸರಿ ಬಿಡಕ್ಕ ಆಯ್ತು. ಇನ್ನೇನು ಮಾಡಿರಿ? ಹೀರೆಕಾಯಿ ಇಲ್ಲ ಅಂತಿರಲ್ಲ ಹೋಯ್ತೀನಿ. ಹೊಲ್ದಿಗೆ ಬಂದಿರಾ? ಹೊಲ್ದಿಗೆ ಬಂದಾಗ ಬನ್ನಿ. ಆಮೇಲಿಂದ ಹೋಯ್ತೀನಿ ಹೊಲ್ದಿಕ. ಬಂದರೆ ನೀವು ಬಂದಾಕ ಅದೇ ಮಾತಾಡಬೇಕಾಯ್ತದೆ. ಮನೇಲಿ ಹಸಿ ಕೆಲಸ ಅದೇ ಮುಗಿಸ್ಬಿಟ್ಟು ಬರ್ತೀನಿ. ಹಸ ಹೊಡ್ಕೊಂಡು ಎಲ್ಲಿದ್ದಾವೆ ಹೀರೆಕಾಯಿ? ನೀನು ನೋಡಿದ್ರೆ 4 ಕಾಯಿ ಬಿಟ್ಟವ್ರಲ್ಲ. 4 ಕಾಯಿ ಮನೆಗೆ ಬರೋ ತಾಯಿ. ಇನ್ನೇನು ಬೇರೆ ಹೇಳ್ಕೊಡ್ನೆ? 4 ಕಾಯಿ ಪಲ್ಯ ಮಾಡೋದಕ್ಕೆ ಕಿತ್ಕೊಬರಿ ಅಂತ ಅಂದು ಅದಕ್ಕೆ ಬಂದರೆ 4 ಕಾಯಿ ಬಿಟ್ಟವಳಲ್ಲ. ಅವಳೆ ಆ ಗುಡ್ಸಟ್ಟಿ ಕಿತ್ಕೋಗಿದಳು. ಲೋಪರ್ ಗುಡ್ಸಟ್ಟಿರು ಕಿತ್ತೋದ್ ಮಾಡ್ಯಾರು. ಎಷ್ಟು ಉಪ್ಪು ಅಷ್ಟೆಲ್ಲ ಜಾಕೆಟ್ ಮಾಡೋರಿಗೆ ಹೆಂಗ್ ಮಾಡೋದು ಹೇಳು? ಇನ್ನೊಂದು ದಿನ ಬೆಳ್ದ ಕೊಟ್ಟನು ಹೋಗೋ ತಾಯಿ. ಇಲ್ಲ ಈಗ ಹೊಲ್ದಿಗೆ ಬಂದರೆ ಬತ್ತಿ ನಡಿ.
ಇಲ್ಲಿ ಹಿಂಗೆ ಕಿತ್ಕೊ ಕೂತಾರಲ್ಲ ಇನ್ನೇನು ಗುಸಟಿಗೆ ಬುಡ್ ಬಂದು ಹೆಂಗೆ ಮನೆ ತಾವು ನೋಡ್ಕೊಳ್ದಂತೆ ಹೊಲ್ತಾವ್ ನೋಡಿದ್ರೆ ಹೊಲ್ತಾವ್ ಮಾಡ್ತಾರೆ ಮನೆ ತಾವ್ ನೋಡೋದು ಹಿಂಗೆ ಮಾಡ್ತಾರಲ್ಲ ತಾಯಿ ಹಾ ಎಷ್ಟು ಉಪ್ರಿ ಮಾನ ಮರಿದೆ ಇವ್ರಿಗೆ ಜಾಕೆಟ್ ಮಾಡಿರ್ತಂದು ನಡೆಯೋ ಇನ್ನೇನು ಮಡಿಯತೈತಿ ಹೊಲಿಗೆ ಬಂದರೆ ಬತ್ತೀನಿ ನಡೀತಾಯಿ ಎಲ್ಲರೂ ಹೆಂಗಿದ್ದೀರಪ್ಪ ಚೆನ್ನಾಗಿದ್ದೀರಾ ವಿಡಿಯೋ ಹೆಂಗೆ ಅನಿಸ್ತು ಅಂತ ಹೇಳ್ರಪ್ಪ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು